ಮತ್ತೊಂದು ಕಡೆ ಮೂಡ ಹಗರಣದ ಇಡಿ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದ್ದು ವೆರಿ ಇಂಟ್ರೆಸ್ಟಿಂಗ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಅದೇನು ಅಂತ ಅಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಇಡಿಯಿಂದ ನೋಟಿಸ್ ಕೊಡುವ ಪ್ರಕ್ರಿಯೆ ನಡೀತಾ ಇದೆ. ಮೂಡಾಕ್ ಸಂಬಂಧಪಟ್ಟಾಗಿನ ತನಿಖೆಯ ಒಂದು ಭಾಗ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸುವಂತದ್ದು ಕೂಡ ಆಗಿದೆ. ಬಹಳಷ್ಟು ಹಿಂದೆಯಿಂದನೂ ಆ ರೀತಿಯಾಗಿ ಕೆಲ ಸುದ್ದಿ ಇತ್ತು. ಇಲಾಖೆಗೆ ಸಂಬಂಧಪಟ್ಟಾಗೆ ಸಚಿವರಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅಂತಲೂ ಕೂಡ ಬಹಳ ಸುದ್ದಿ ಆಗಿತ್ತು. ನಗರಾಭಿವೃದ್ಧಿ ಸಚಿವರಿಗೂ ನೋಟಿಸ್, ಹಾಗೆಲ್ಲ ನಂಗೆ ನೋಟಿಸ್ ಬಂದಿಲ್ಲ ಅನ್ನುವಂಥ ರೀತಿಯಾಗಿ ಅದನ್ನ ಸಚಿವರು ಅಲ್ಲಗೆಳೆದಿದ್ರು. ಈಗ ಆ ಇಲಾಖೆಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳಿಗೆ ನೋಟಿಸ್ ಕೊಡೋ ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಇಲಾಖೆ ನಿರ್ವಹಿಸುವಂತ ಸಚಿವರಿಗೆ ಇನ್ನೂ ನೋಟಿಸ್ ಬಂದಂಗಿಲ್ಲ. ಯಾಕಂದ್ರೆ ನನಗೆ ಇಡಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅಂತ TV9ಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳಿಂದ ನನಗೆ ನೋಟಿಸ್ ಬಂದಿಲ್ಲ, ವಿಚಾರಣೆಗೆ ಹಾಜರಾಗುವಂತೆ ನನಗೆ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ನೀಡಿದ್ದಾರೆ ಅಂತ ಕೆಲ ಮಾಧ್ಯಮದಲ್ಲಿ ವರದಿಯಾಗಿದೆ. ಸುಳ್ಳು ಸುದ್ದಿ ನೀಡಿದಂತ ಒಂದು ಸುಳ್ಳು ಸುದ್ದಿಗಳಿದೆಲ್ಲವೂ ಕೂಡ ಯಾವುದೇ ನೋಟಿಸ್ ನನಗೆ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು TV9ನಲ್ಲಿ ನೀವು ಸಹಜವಾಗಿ ಬಹಳ ಪಕ್ಕಾ ಸುದ್ದಿಯನ್ನ ನಿರೀಕ್ಷೆ ಮಾಡಬಹುದು. ಅದರಂತೆ ನಮಗೆ ಇಲ್ಲಿ ತನಕ ಗೊತ್ತಾಗಿರುವಂತ ಮಾಹಿತಿಯ ಪ್ರಕಾರವಾಗಿ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಸಿಕ್ಕಿದೆ. ಆದರೆ ನಗರಾಭಿವೃದ್ಧಿ ನಿರ್ವಹಿಸುವಂತ ಸಚಿವರಿಗೆ ಇಲ್ಲಿ ತನಕ ಯಾವುದೇ ನೋಟಿಸ್ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ತನಕನೂ ಕೂಡ ಬಹಳ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಸಚಿವರಿಗೆ ಅಂತಲೂ ಕೂಡ ಕೆಲ ಚಾನಲ್ನಲ್ಲೆಲ್ಲ ಸುದ್ದಿ ಹೋಗಿದೆ ಅನ್ನುವಂಥದ್ದು ನಾವು ಗಮನಿಸಿರುವಂಥ ಸಂಗತಿ. ಬಟ್ ಆ ರೀತಿಯಾಗಿ ಯಾವುದು ನೋಟಿಸ್ ಹೋಗಿಲ್ಲ ಅನ್ನುವಂಥದ್ದನ್ನ ಸಚಿವರೇ ಇದೀಗ ಸ್ಪಷ್ಟಪಡಿಸಿದ್ದಾರೆ ಸಚಿವರಿಗೆ. ಆದರೆ ಇಲಾಖೆಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳಿಗಂತೂ ನೋಟಿಸ್ ಹೋಗಿದೆ. ಅಲ್ಲಿಗೆ ಈಗ ಇಡಿ ಅಧಿಕಾರಿಗಳ ತನಿಖೆ ಮತ್ತೊಂದು ಹಂತ ತಲುಪ್ತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ತನಕನೂ ಕೂಡ ಮೂಡ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಣೆ ನಡೆದಿದೆ. ಅವರನ್ನೆಲ್ಲ ತನಿಖೆಗೆ ಒಳಪಡಿಸುವಂಥ ಕಾರ್ಯ ಆಗಿದೆ. ಆಮೇಲೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ಜಮೀನಿನ ಮೂಲ ಮಾಲೀಕರು ಆ ಕಡೆಗೆ, ಆಮೇಲೆ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ, ಸೊ ಇವ್ರುಗಳನ್ನೆಲ್ಲ ವಿಚಾರಣೆಗೆ ಒಳಪಡಿಸುವಂಥ ಪ್ರಕ್ರಿಯೆಯೂ ಕೂಡ ನಡೆದಿದೆ. ಇದರ ಮತ್ತೊಂದು ಭಾಗ ಅಂತ ಅಂದರೆ ಈಗ ನಗರಾಭಿವೃದ್ಧಿ ಇಲಾಖೆ. ಆಮೇಲೆ ಇನ್ನೊಂದು ಸಂಗತಿ ಅಂತಂದರೆ ಈಗ ಮಾಡ್ತಾ ಇರುವಂಥ ಭಾಳಷ್ಟು ಆರೋಪಗಳೇನಿದೆ, ಅದರಲ್ಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗಿನ ದೂರುದಾರರು ಅವ್ರ ಮೇಲಿನ ಮೇಲೆ ಇಲಾಖೆ ಅಧಿಕಾರಿಗಳ ವಿರುದ್ಧವಾಗಿ ದೂರನ್ನು ಕೊಟ್ಟಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದರೆ ಲೋಕಾಯುಕ್ತ ತನಿಖೆ ನಡೆಸೋದಕ್ಕಿಂತ ಮುನ್ನನೇ ಇಲ್ಲೆಲ್ಲ ಕೆಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ದಾಖಲೆಗಳನ್ನು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಥವಾ ಅಲ್ಲಿಂದ ಕಚೇರಿಯಿಂದ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು. ಅದ್ರ ಮುಂದುವರೆದ ಭಾಗವಾಗಿ ಸಚಿವರೇ ಬಂದು ಹೆಲಿಕಾಪ್ಟರ್ನಲ್ಲೆಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವ್ರುಗಳೆಲ್ಲ ಆರೋಪ ಮಾಡ್ತಾ ಇದ್ರು. ಅದೆಷ್ಟು ಸತ್ಯಾಸತ್ಯತೆ ಏನು ಎತ್ತ ಅನ್ನುವಂಥದ್ದನ್ನ ಬಯಲಿಗೆಳಬೇಕಾದಂಥದ್ದು ಅನಿವಾರ್ಯತೆ ಇದೆ. ಅದರ ಒಂದು ಭಾಗ ಈಗ ಇಡಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನ ಅನ್ನೋದು ಗೊತ್ತಾಗ್ತಾ ಇದೆ.